ನಂಬರ್ 7 ಆರ್ ಎನ್ ಶೆಟ್ಟಿ ಫ್ಯಾಕ್ಟ್ರಿ ಮುಂಭಾಗದಲ್ಲಿರುವಂಥ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ಮನವಿ ಕೊಟ್ಟಿದ್ದೀವಿ. ಮನವರಿಕೆ ಮಾಡಿ ಮನವಿಗನ್ನು ಕೂಡ ಸ್ಪಂದಿಸಿ ಅವರು ಸಂಬಂಧಪಟ್ಟ ಇಲಾಖೆ ಕೂಡ ಕಳಿಸಿದ್ರು. ಭಾಳಷ್ಟು ಒಟ್ಟ 11 ಆಟೋ ರಿಕ್ಷಾ ನಿಲ್ದಾಣದಾಗ ಇಲ್ಲಿ 11 ಆಟೋ ರಿಕ್ಷಾ ನಿಲ್ದಾಣದೊಳಗೆ ಏರ್ಪೋರ್ಟ್ದೊಂದಾಗಿದೆ ಅಂತ ಹೇಳಿದ್ರು. ಈಗ ಟಿಪ್ಪು ಸುಲ್ತಾನ್ ರಿಕ್ಷಾದೊಂದಾಗಿದೆ ಅಂತ ಹೇಳಿದಾರ. 15 ದಿವಸದೊಳಗೆ ಶ್ರೀ ಸಿದ್ದಾರ್ಥ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದ ಕೂಡ ವರದಿ ಕಳಿಸಿ ಅದನ್ನ ಮಾಡ್ತೀವಂತ ಆಟೋ ರಿಕ್ಷಾ ಮಾಡ್ತೀವಿ ಅಂತ ಕೂಡ ಹೇಳಿದಾರ. ಹಾಗಾಗಿ ಪಶ್ಚಿಮ ಕ್ಷೇತ್ರದಲ್ಲಿ ಇರುವಂತ ತಾರಾಳಿ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮಂಜಾರ್ ಕಾಲನಿ ಇರ್ಬೋದು, ನೂವಾನಂದ್ ನಗರ್ ಇರ್ಬೋದು, ರೇಣುಕಾ ನಗರ್ ಇರ್ಬೋದು, ಕುಮಾರ್ ಪಾರ್ಕ್ ಇರ್ಬೋದು, ಮಂಜುನಾಥ್ ಕ್ರಾಸ್ ಇರ್ಬೋದು, ನೆಹರು ನಗರ್ ಇರ್ಬೋದು, KC ಇರ್ಬೋದು, ಈ ಎಲ್ಲಾ ನಿಲ್ದಾಣಗಳ ಪಟ್ಟಿನ ಈಗಾಗಲೇ ಕೊಟ್ಟು ಬಿಟ್ಟಿದ್ದೀವಿ. ಈ ಪಟ್ಟಿಯನ್ನ ಪೂರ್ತಿ ವರದಿಯನ್ನ ಈಗಾಗಲೇ ಈ ಪಟ್ಟಿ ಒಳಗ 3 ನಿಲ್ದಾಣ ಬಗ್ಗೆ 2 ನಿಲ್ದಾಣಗಳಲ್ಲಿ 11 ನಿಲ್ದಾಣದಲ್ಲಿ 2 ನಿಲ್ದಾಣಗಳ ನಾವ್ ಈಗಾಗಲೇ ಮಾಡಿಸೊಂದು ಟೆಂಡರ್ಗೆ ಹೋಗಿದೆ ಗೌಡ್ರ. ಈಗ ಏನೈತಲ್ಲ ಸಿದ್ದೋಣ ಮಠದ ನಿಲ್ದಾಣದ 15 ದಿವಸದೊಳಗೆ ವರದಿ ಕೊಟ್ಟದ್ ಮಾಡಿಸೊಂದು ಕೂಡ ತಮ್ಮದಿಗೆಲ್ಲ ಹೇಳ್ಯಾರ. ನಾವು ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ಹೋರಾಟ ಹೆಂಗಿರ್ತೈತೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಹಾನಗರ ಪಾಲಿಕೆ ರುದ್ರೇಶ್ ಗಾಳಿ ಸಾಹೇಬ್ರು ಕುಂದಿರುವಂತ ಕುರ್ಚೆ ಮುಂದ ಈ ಹೋರಾಟ ಅಲ್ಲಿ ಇರ್ತೈತಿ. ನಾ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಈ ಏನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಿದ್ರಿ, ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಆಟೋ ರಿಕ್ಷಾನ ದುಡಿಮೆ ಬಿಟ್ಟು ಬಂದಿದ್ರಿ, ಈ ಆಟೋ ರಿಕ್ಷಾ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ತಮಗೆ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಯಿಂದ ನಾ ತುಂಬರದ ಅಭಿನಂದನೆ ಸಲ್ಲಿಸ್ತೇನೆ. 15 ದಿವಸದೊಳಗೆ ವರದಿ ಬರ್ತಿದ್ರೆ ಮಹಾನಗರ ಪಾಲಿಕೆ ವಿರುದ್ಧ ಉಗ್ರ ಹೋರಾಟ ಮಾಡ್ತೇವೆ ಅಂತ ವಿನಂತಿ ಮಾಡ್ತೇನೆ. ಶೇಖರಯ್ಯ ಮಠಪತಿ ಅಂತ. ಈ ಭಾಗದ ಏನ್ ನಿಲ್ದಾಣದಲ್ಲಿ ಏನಿದೆ ಸದಸ್ಯರಿಗೆ ಎಲ್ಲಾ ಲೇಡೀಸ್ಗಳು ಬಂದಿರಿ. ಒಟ್ಟ 11-12 ನಿಲ್ದಾಣ ನಾವು ಈಗಾಗಲೇ ಟಿಪ್ಪು ಸುಲ್ತಾನ್ ಆಟೋ ರಿಕ್ಷಾ ನಾಗೇಂದ್ರ ಸಾಹೇಬ್ರು ಹೇಳಿದ್ರು, ಏರ್ಪೋರ್ಟ್ ಆಗೈತಂತೂ ಕೂಡ ಸಾಹೇಬ್ರು ಹೇಳಾರು. ಎಲ್ಲ 2 ಅಪ್ರೂವ್ ಇದಾವೆ. ಸಿದ್ದೋಡ ಮಠ ಸಾಹೇಬ್ರ ಇನ್ನೊಂದು 15 ದಿವಸದೊಳಗ ನಮ್ಮ ನಾಗರಾಜ್ ಗೌರಿ ಕೂಡ ಮಾತಾಡಿರಿ. ಈ ನಟರ ಬಗ್ಗೆ ಮತ್ತೆ ನನಗೆ ಗೊತ್ತಿಲ್ಲ, ನಾ ಒಂದು 10 ಸಲ ಮಾತಾಡೀನಿ. ಅವ್ರು ಅನ್ನಾರು ಮಾಡಿಕೊಟ್ಟು ಕೂಡ ಹೇಳಾರ, ಸಾಹೇಬ್ರು ಕೂಡ ಈ ವರದಿ ಕಳಿಸ್ ಅಂತ ಹೇಳ್ಯಾರ. 15 ದಿವಸದೊಳಗೆ ನಿಮ್ಗೆ ಮಾಡಿಸ್ಕೊಂಡು ಕೂಡ ಸಾಹೇಬ್ರು ಹೇಳಕತ್ತಾರ ಏನ್ರಿ ಸರ್. ಇದು ಒಂದು ತುರ್ತು ಸಾಹೇಬ್ರ ನಮ್ಗೆ ಜಾತಿ ಮಾಡಿ ಅದಕ್ಕೆ ಅವ್ರಿಗೆ ನಿಲ್ದಾಣ ಪರ್ಯಾಣ ಹೇಳ್ಬಿಡಿ. ಈಗ ನಾವು ಒಂದು ಟೆಂಡರ್ ಹೋಗಿದ್ದೀವಿ, ಒಂದು ವಾರ್ಡ್ ನಂಬರ್ 52 ಹಿಡ್ಕೊಡ್ಪ ಲೀಡ್ರ ಆದಷ್ಟ ಸ್ವಲ್ಪ